6 ಬಾರಿ ಓಂಕಾರವನ್ನು ಹೇಳೋಣ. ಉಸಿರು ತಗೊಳ್ರಿ, ಬಿಡ್ತಾ ಬಿಡ್ತಾ ಹೇಳ್ರಿ. ಓ ಇದೇ ಥರ 6 ಬಾರಿ. ಅಕಾರ ಉಕಾರ ಮಕಾರವನ್ನು ಮಾಡೋದ್ರಿಂದ ವಾತ ಕಫ ಪಿತ್ತದ ದೋಷ ನಿವಾರಣೆ ಆಗ್ತದೆ. ಸಕಾರಾತ್ಮಕವಾಗಿರ್ತೀರಿ ಮತ್ತು ಏಕಾಗ್ರತೆ ಬರ್ತದೆ. ಅಷ್ಟು ಜೋರಾಗಿ ಒಂದು ಉಸಿರು ತಗೊಳ್ರಿ, ಕಣ್ಣು ಮುಚ್ಕೊಳ್ರಿ, ಚಿನ್ಮಯ ಮುದ್ರೆಯಲ್ಲಿ ಕುಂತ್ಕೊಳ್ಳಿ. ಉಸಿರು ತಗೊಂಡು ಉಸಿರು ಬಿಟ್ಟಾದ ನಂತರ ನೀವು 1 10 ಬಾರಿ ಹೇಳಬೇಕು. ಮತ್ತೆ ಉಸಿರು ತಗೊಂಡು ಸ್ಟಾರ್ಟ್ ಮಾಡಿ. ನಿಮ್ಮ ಉಸಿರು ಎಷ್ಟು ಹಿಡ್ಕೊಳ್ಳೋ ಅಷ್ಟು ಆಗ್ತದಲ್ಲ ಅಷ್ಟರವರೆಗೆ ಮಾಡಿ. ಇದನ್ನು ಹೀಗೆ 10 ಬಾರಿ ಹೇಳಬೇಕು. ಉಕಾರವನ್ನು ಹೇಳಬೇಕು. ಉಸಿರು ತಗೊಳ್ಳಿ. ಓ ಕರೆಕ್ಟಾಗನ್ರಿ, ತಪ್ಪಾಗಿ ಹೇಳಬಾರ್ದು, ಕಣ್ಣು ತೆರಿಬಾರ್ದು. ಹೀಗೆ 10 ಬಾರಿ ಮಾಡಿ. ಮಾಡಿ ಮಾಡಿ. ಓಕೆ, ಮಾಡಿ ಸೊಂಟ. ಮಾಡಿ ತಿರುಗಿಸ್ಬೇಕದು ಇದು. ವೆರಿ ಗುಡ್. ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ತಿರುಗಿಸಿ ತಿರುಗಿಸಿ. ಕನಿಷ್ಠ 1 ನಿಮಿಷ ಆದರೂ ನಿಂದಿರ್ಬೇಕು ನೀವು. ಕಣ್ಣು ಮುಚ್ಚಬೇಕು. ಮೊದಲು ಫಸ್ಟ್ ಕಣ್ಣು ಮುಚ್ಚೋದು ಕಲ್ರಿ. ಫಸ್ಟ್ ಕಣ್ಣು ಮುಚ್ಚಬೇಕು. ಸ್ಟಾರ್ಟ್. ಸಾವಕಾಶ ನಿಧಾನವಾಗಿ ಎತ್ತಿ, ನಿಧಾನವಾಗಿ ಮೇಲೆ ನಮಸ್ಕಾರ ಮುದ್ರೆಯಲ್ಲಿ ಕೈ ಎಳಿಕೊರ್ರಿ ಜೋರಾಗಿ. ಮ್ಯಾಕ ಎಳೀರಿ, ಅದನ್ನು ಕೈ ಜೋರಾಗಿ ಮ್ಯಾಕ್ ಎಳೀರಿ. ಇದೇ ಸ್ಥಿತಿಯಲ್ಲಿ 1 ನಿಮಿಷ ಅಥವಾ 2 ನಿಮಿಷ ಕನಿಷ್ಠ. ಇದಕ್ಕೆ ಪರ್ವತಾಸನ ಅಂತ ಕರೀತಾರೆ. ಇದರಿಂದ ಏಕಾಗ್ರತೆ ಹೆಚ್ಚಾಗ್ತದೆ. ನಾವು ನಮ್ಮ ಪಕ್ಕೆಲುಬುಗಳು ಏನಾಗ್ತವ, ಸದೃಢ ಆಗ್ತವ. ನಾವು ಪರ್ವತದಂತೆ ಗಟ್ಟಿ ಆಗ್ತೀವಿ ಅಂತ. ಮ್ಯಾಕ್ ಎಳ್ಕೊರಿ, ಕೈಯ ನೀಟಾಗಿ ಎಳ್ಕೊರಿ. ನಿಮ್ಮ ಕಿವಿಗೆ ಹತ್ತಿರ್ಬೇಕು ನೋಡಿ ಕೈ. ಅನುಶ್ರೀ ಕಣ್ಣು ಮುಚ್ಚು.
ನೀಟಾಗಿ ಇದೇ ಥರ 2 ನಿಮಿಷ ಕುಂತ್ಕೊಳ್ಳಿ.